ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವಿಶಿಷ್ಟಕರವಾದಂಥ ಮಂತ್ರ ತೊಗೊಂಡ್ಬಂದಿನಿ. ಅದನ್ನು ಏನಾದರೂ ನೀವು ಕೇವಲ 21 ಬಾರಿ ಹೇಳಿದರೆ ಸಾಕು, 10 ನಿಮಿಷದಲ್ಲಿ ಸ್ವಯಂ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಇದನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಯಾರು ನಿಮ್ಮನ್ನು ಅಗಲಿ ತುಂಬ ದೂರ ಹೋಗಿದಾರೋ ಅಥವಾ ಪ್ರೀತಿಯಲ್ಲಿ ನಿಮ್ಮನ್ನು ನಂಬಿಸಿ ಮೋಸ ಮಾಡಿದಾರೋ ಅಥವಾ ಮನೆಯಲ್ಲಿ ಯಥಾ ಸುಮ್ಮನೆ ಗಂಡ ಹೆಂಡತಿ ಜಗಳ ಬರ್ತಾಯಿದ್ರೆ ಹೆಂಡತಿ ಮಾತನ್ನು ಗಂಡ ಕೇಳ್ತಿಲ್ಲ ಅಂದರೆ ಅಥವಾ ಗಂಡನ ಮಾತನ್ನು ಹೆಂಡತಿ ಕೇಳ್ತಿಲ್ಲ ಅಂತ ಹೇಳಿದ್ರೆ ಈ ಕ್ರಿಯೆ ಅವರಿಗೆ ಅನ್ವಯ ಆಗುತ್ತೆ. ಇದನ್ನು ನೀವು ಮಾಡಬಹುದು. ಏನು ಮಾಡಬೇಕು? ಈ ಕ್ರಿಯೆಯನ್ನು ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಇದು ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಈ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ 1 ನಿಂಬೆಹಣ್ಣು ಬೇಕಾಗುತ್ತೆ, ಮತ್ತು 5 ಏಲಕ್ಕಿ ಬರಬೇಕಾಗುತ್ತೆ, ಮತ್ತು 5 ಲವಂಗ ತರಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಶುಕ್ರವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿದ ನಂತರ ಸ್ನೇಹಿತರೆ, ಈ ಕ್ರಿಯೆಯನ್ನು ಶುಕ್ರವಾರದ ದಿನ ಬೆಳಿಗ್ಗೆ 8ರಿಂದ ರಾತ್ರಿ 12ರ ಒಳಗಡೆ ಈ ಕ್ರಿಯೆ ಮಾಡಬೇಕು. ಏನಪ್ಪ, ನನಗೆ ಆಫೀಸ್ ಟೈಮ್ ಆಗುತ್ತೆ, ಕೆಲಸ ಇದೆ, ಯಾವಾಗ ಮಾಡಲಿ, ಮಾಡೋಕ್ಕಾಗಲ್ವೇ, ಅದಕ್ಕೋಸ್ಕರ ರಜೆ ಹಾಕಬೇಕಾ, ಅದೆಲ್ಲ ಯೋಚನೆ ಮಾಡಬೇಡಿ. ಈ ಕ್ರಿಯೆಯನ್ನು ನೀವು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಕೂಡ ಮಾಡಬಹುದು. ಸೊ ಇಷ್ಟನ್ನು ತೆಗೆದುಕೊಂಡು ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮುಗಿಸಿ ನಿಮ್ಮ ಮನೆ ದೇವರ ಹತ್ರ ಬೇಡ್ಕೊಂಡ್ಬಿಡಿ. ಈ ರೀತಿಯಾಗಿ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ರೀತಿಯ ಅಡ್ಡಿ ಆತಂಕ ಬರಬಾರ್ದು. ನಾವು ಇಷ್ಟಪಟ್ಟವರು ನಮಗೆ ಖಂಡಿತ ಸಿಗಬೇಕು ಅಂತ ಕೇಳ್ಕೊಳ್ತಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೇವರ ಮನೆಯಲ್ಲೇ ಕೊಂಡ್ಬೋದು. ಅಥವಾ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಯಾವುದಾದ್ರೂ ಬೇರೆ ಕೊಠಡಿಯಲ್ಲಿ ಕುಳಿತುಕೊಳ್ಳಿ. ಮಂಚದ ಮೇಲೆ, ಹಾಸಿಗೆ ಮೇಲೆ ಕೂತ್ಕೋಬೇಡಿ. ನೆಲದಲ್ಲಿ ಒಂದು ಆಸನ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ಮೊದಲಿಗೆ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಮತ್ತು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆದು ಒಂದು ಪೇಪರ್ನಲ್ಲಿ ಆ ನಿಂಬೆ ಹಣ್ಣಿನ ಜೊತೆ 5 ಏಲಕ್ಕಿ 5 ಲವಂಗವನ್ನು ಹಿಡಿದುಕೊಂಡು ಇವಾಗ ನಾನು ಕೊಡುವ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದೇ ಪೇಪರಿನಿಂದ ಅದನ್ನು ಸುತ್ತಬಿಟ್ಟು ಪಾಕೆಟ್ ಥರ ಮಾಡಿ ನೀವು ಮಲ್ಕೊಳ್ಳುವ ಜಾಗದಲ್ಲಿ ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ಮತ್ತು ಮರುದಿನ ಬೆಳಿಗ್ಗೆ ಅಂದರೆ ಮಂಗಳವಾರ ಮಾಡಿದರೆ ಬುಧವಾರ, ಶುಕ್ರವಾರ ಮಾಡಿದರೆ ಶನಿವಾರ ಬೆಳಿಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆ ಪೇಪರನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಬಿಳಿಯ ಎಕ್ಕದ ಗಿಡದ ಬುಡದಲ್ಲಿ ಅದನ್ನು ಗುಂಡಿ ತೋಡಿ ಮಣ್ಣಲ್ಲಿ ಮುಚ್ಚಿ ಬಂದುಬಿಡಿ, ಸಾಕು. ಅಷ್ಟು ಮುಗಿದ ಮೇಲೆ ನಿಮ್ಮ ದಿನನಿತ್ಯದ ಕ್ರಿಯೆ ಏನಿದೆಯೋ ಅದನ್ನ ಮುಗಿಸ್ಕೊಳ್ಳಿ. ಮತ್ತು ಅವರ ಮುಂದೆ ಅಥವಾ ನೀವು ಅವರನ್ನು ಯಾವಾಗ ನೆನೆಸಿಕೊಂಡು ಅದೇ ಮಂತ್ರವನ್ನು 21 ಬಾರಿ ಹೇಳ್ತಿರೋ, ನಿಮ್ಮ ಮನಸ್ಸಿನ ತುಂಬ ಕಣ್ಣು ತುಂಬ ಅವರೇ ತುಂಬಿಕೊಂಡು 21 ಬಾರಿ ಈ ಮಂತ್ರವನ್ನು ಹೇಳ್ತಿರೋ, ಆಟೋಮೆಟಿಕ್ 10 ನಿಮಿಷದ ಒಳಗೆ ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಅವರೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ, ಇಲ್ಲ ಫೋನ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕಾಳಿ ಮಹಾಕಾಳಿ ಭದ್ರಕಾಳಿ ಶ್ರೀಕಾಳಿ ಅಮುಖಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕಾಳಿ ಮಹಾಕಾಳಿ ಭದ್ರಕಾಳಿ ಶ್ರೀಕಾಳಿ ಅಮ್ಮುಖಿ ಮಂ ವಶಂ ಫಟ್ ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ, ಹಾಗೆ ರಿಸಲ್ಟ್ ಸಿಗುತ್ತೆ.